ಅನುಷಾ ಅಂದ್ಬಿಟ್ಟು. ನಾನು 10th ಬ್ಯಾಚ್ ಸ್ಟೂಡೆಂಟ್ ಕೂಡ ಜಿ ಅಕಾಡೆಮಿಯಲ್ಲಿ. ಸೊ ಇವತ್ತಿನ ಇದು ವರ್ಕ್ಶಾಪ್ ಇದೆಲ್ಲ ಸೊ ತುಂಬ ಯೂಸ್ಫುಲ್ ಇದೆ ಅಂತ ಅನ್ಕೋತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಶರತ್ ಸರ್ ಹೇಳಿದಂಗೆ ನಮ್ಮ ಬಾಡಿ ನೋಡಿ, ನಮ್ಮ ಬ್ಯೂಟಿನೆಸ್ ನೋಡಿ ಅದು ಯಾವುದಕ್ಕೂ ಬರಲ್ಲ. ಸೊ ನಮ್ಮ ಮೈಂಡ್ ಫಿಟ್ನೆಸ್ ಆಗಿದ್ದರೆ ನಾವು ಏನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು ಅನ್ನೋದು ಅವ್ರ ಹತ್ರ ಕಲಿತ್ವಿ. ಸೊ ಹಾಗೆಯೇ ಇನ್ನೊಂದು 11th ಬ್ಯಾಚ್ ಸ್ಟೂಡೆಂಟ್ ಆ್ಯಕ್ಟಿಂಗ್ ಕ್ಲಾಸ್ ಕೂಡ ಅದು ಜಾಯ್ನ್ ಆಗ್ತಾ ಇದೆ. ಸೊ ನಿಮಗೂ ಆ ಥರ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಬಂದಿಟ್ಟು ಜಾಯಿನ್ ಮಾಡಿಸ್ಕೋಬೋದು. ಹೀರೋಯಿನ್ ಆಗಬೇಕಪ್ಪ, ನಾನು ಹೀರೋ ಆಗಬೇಕು ಅಂತ. ಸೊ ಈಗ ಗುರು ಸರ್ ಹೇಳ್ದಂಗೆ ನಮಗೇನು ಗೊತ್ತಿಲ್ಲದೆ ನಾವು ಇಂಡಸ್ಟ್ರಿಯಲ್ಲಿ ಒಳಗಡೆ ಹೋಗ್ತೀವಲ್ಲ, ಅದು ರಾಂಗ್. ನಮ್ಗೆ ಏನಾದರೂ ಗೊತ್ತಿದ್ದು ನಮ್ಗೆ ಕಲ್ತ್ಕೊಂಡು ಹೋಗಿದ್ರೆ ಅದು ಇನ್ನೂ ಬೆಟರ್ ಆಗಿರುತ್ತೆ ಅಂತ ಅನ್ಸುತ್ತೆ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಇಲ್ಲಿ ಇಸ್ರೋದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ನಾನು ಇವಾಗ ಕ್ವಿಟ್ ಮಾಡಿಬಿಟ್ಟು ನಾನು ಇಲ್ಲಿಗೆ ಜಾಯ್ನ್ ಆಗ್ತೀನಿ. ಜಿ ಅಕಾಡೆಮಿಗೆ ನನಗೆ ಮೊದಲಿಂದನೂ ಗೊತ್ತು. ಯಾಕೆಂದರೆ ನಾನು ಹೊರಗಡೆಯಿಂದ ನೋಡ್ತಾ ಇದ್ದೆ ಬೋರ್ಡು ಎಲ್ಲ. ಸೊ ಹಾಗಾಗಿ ನಾನು ಕಾಲೇಜಲ್ಲಿ ಮತ್ತು ಸ್ಕೂಲಲ್ಲಿ ಡ್ರಾಮಾ ಎಲ್ಲ ಮಾಡ್ಕೊಂಡಿದ್ದಾಗ ಇಲ್ಲಿ ಗೊತ್ತಾಯಿತು, ಇಲ್ಲಿ ಈ ಜಿ ಅಕಾಡೆಮಿ ಅಂದರೆ ಏನು ಹೇಳ್ಕೊಡ್ತಾರೆ ಇಲ್ಲಿ ಅಂತ ಗೊತ್ತಾಯಿತು. ಇಲ್ಲಿಗೆ ಬಂದಾದಮೇಲೆ ಇದರ ಮಹತ್ವ ಗೊತ್ತಾಗಿದ್ದು. ಸೊ ಇದು ತುಂಬ ಚೆನ್ನಾಗಿ ಟ್ರೈನಿಂಗ್, ಒನ್ ಡೇ ಪ್ರೋಗ್ರಾಮ್ ಆದ್ರೂ ಒನ್ ಡೇ ಇದ್ರೂ ಚೆನ್ನಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ತುಂಬ ಇದೆ. ನಮಸ್ತೆ, ನನ್ನ ಹೆಸರು DM ಅಂದರೆ ದುರ್ಗೇಶ್ ಮೌರ್ಯ ಅಂತ. ಚಿತ್ರದುರ್ಗದಿಂದ ಬಂದಿದ್ದೀನಿ. ಇಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಕಲಿತೀನಿ 10ನೇ ಬ್ಯಾಚಲ್ಲಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಬರೋಕ್ಕೆ ಮುಂಚೆ ನನಗೇನೂ ಗೊತ್ತಿದ್ದಿಲ್ಲ. ಚಿತ್ರದುರ್ಗದಲ್ಲಿ ಒಂದು ಬಟ್ಟೆ ವ್ಯಾಪಾರ ಮಾಡ್ತಿದ್ದೆ ನಾನು. ಬಟ್ಟೆ ವ್ಯಾಪಾರ ಮಾಡ್ತಾ ಒಂದು ನಿಸರ್ಗ ಚಾರಿಟೇಬಲ್ ಟ್ರಸ್ಟ್ ಅಂತ ಒಂದು NGO ಶುರು ಮಾಡಿದೆ. ಅದಕ್ಕಿಂತ ಏನೋ ಜಾಸ್ತಿ ಸಂಪಾದನೆ ಬೇಕಂತ ಅನಿಸಿದಾಗ, ನಾನು ಸಿನಿಮಾಕ್ಕೆ ಹೋಗ್ಬೇಕಂತ ಅನಿಸಿದಾಗ ನನಗೆ ಸಿಕ್ಕಿದ್ದು ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ಜಿ ಅಕಾಡೆಮಿ ಸಿಕ್ತು. ಇಲ್ಲಿ ಬಂದಮೇಲೆ ಕಲಿಯೋಕ್ಕೆ ಶುರು ಮಾಡಿದೆ. ಇಲ್ಲಿ ಬಂದಮೇಲೆ ಫಸ್ಟ್ಗೆ ಡ್ರಾಮಾ ಕಲಿಸ್ತಾರೆ, ಆಮೇಲೆ ಡ್ಯಾನ್ಸ್ ಕಲಿಸ್ತಾರೆ, ಫೈಟ್ ಕಲಿಸ್ತಾ ಒಂದು ನೋಡಿ, ಹೀರೋ ಆಗೋದಕ್ಕೆ ಬರೀ ಬಾಡಿನೇ ಮುಖ್ಯ ಅಲ್ಲ, ನಿನಗೆ ಮೈಂಡು ಕೂಡ ಬೇಕಂತ ಹೇಳ್ಬಿಟ್ಟು ಶರತ್ ಸರ್ ಅಂತ ಕರೆಸಿಬಿಟ್ಟು ನಮಗೆ ಮೈಂಡ್ ಇಂಪ್ರೂವ್ ಮಾಡಿದ್ರು. ತುಂಬ ಕಲಿತೀವಿ ಸರ್. ಇಲ್ಲಿ ಜಿ ಅಕಾಡೆಮಿ ತುಂಬ ಚೆನ್ನಾಗಿದೆ. ಹೀರೋ ಆಗೋರಿಗೆ ಒಂದು ಒಳ್ಳೆ ವೇದಿಕೆ ಸರ್ ಇದು. ಯಾರು ಬೇಕಾದ್ರೂ ಬಂದು ಕಲಿಬೋದು ಅಂತ ಜಿ ಅಕಾಡೆಮಿಯವರು ಒಂದು ಪೋಸ್ಟ್ ಹಾಕಿದ್ರು. ನನಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅದನ್ನು ನೋಡಿ ಈ ಒಂದು ವರ್ಕ್ಶಾಪ್ ಬಂದೆ. ಇದರಿಂದ ಏನು ತಿಳ್ಕೊಬೋದು ಅಂದರೆ, ನಾವು ಇವಾಗ ತಂದೆ ತಾಯಿಂದಿರೋ ಕೋಟ್ಯಾಂತರ ರೂಪಾಯಿ ಮಡಗಿರ್ತಾರೆ, ಹೀರೋ ಮಾಡಬೇಕು, ಮಗುನ ಹೀರೋಯಿನ್ ಮಾಡಬೇಕು ಅಂತ ಏನು ಬಯಸಿರ್ತಾರೆ. ಇವ್ರಿಗೆಲ್ಲ ಒಂದು ಹೇಳ್ತೀನಿ, ಇವತ್ತು ಸಿನಿಮಾ ರಂಗ ಹಾಳಾಗಿರೋದಕ್ಕೆ, ಜನ ಫಿಲಮ್ ಬರ್ತಾ ಇಲ್ಲ ಅನ್ನೋದಕ್ಕೆ ಮುಖ್ಯವಾದ ರೀಸನ್ನೇ ನಿಮ್ಮ ಒಂದು ಈ ರೀತಿಯ ಡಿಸಿಷನ್ಗಳು. ನಾವಿಲ್ಲಿ ಅವ್ರು ಹೇಳ್ಕೊಟ್ಟಿದ್ದ ಕಲಿತು ನಾವು ಕಲಿಯೋಕ್ಕೆ ಬಂದಿದ್ವಿ. ಚೆನ್ನಾಗಿದೆ, ಇಲ್ಲಿ ಕಲಿಯೋದು ಬಂದು ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್. ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಹಿರಿಯರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ಈ ಥರದೊಂದು ವೇದಿಕೆ ಸೃಷ್ಟಿ ಮಾಡಿದಂಥ ಗುರು ಸರ್ಗೆ ನಾನು ಈ ವೇದಿಕೆ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಆ್ಯಕ್ಟರ್ ಆಗಬೇಕು ಅಂತ ಫಸ್ಟ್ ಅಂದ್ಕೊಂಡಾಗ ಹೆಂಗೆ ಬರೋದು, ಆ ವೇ ಹೆಂಗೆ ಅಂದರೆ ಸಿನಿಮಾಗಳಿಗೆ ಅವಕಾಶ ಹುಡುಕೋದು ಹೆಂಗೆ, ಅದು ಒಂದು ಕಡೆ ಆದರೆ ಪಾತ್ರ ನಿಭಾಯಿಸೋದು ಹೆಂಗೆ ಅಂತದ್ದು ಆ ಕಲಿಕೆನೇ ಇರಲಿಲ್ಲಲ್ಲ. ಸೊ ಕಾಲೇಜ್ನಾಗ ಏನೇನು ಆ್ಯಕ್ಟ್ ಮಾಡಿದ್ವಿ, ಡ್ರಾಮಾಗಳು ಏನು ಆ್ಯಕ್ಟ್ ಮಾಡಿದ್ವಿ, ಅದು ಅಷ್ಟೇ ಕಲಿಕೆ ಆಗಿತ್ತು. ಕ್ಯಾಮ್ರಾ ಫೇಸ್ ಮಾಡೋದು ನಂಗೆ ಗೊತ್ತಾಯ್ತು, ಏನೂ ಗೊತ್ತಿಲ್ಲ ಅಂತಂದು. ಬಟ್ ಅಲ್ಲಿಂದ ಹೋಗೋದು ಹೆಂಗೆ ಮುಂದಕ್ಕೆ ಅಂತ ಗೊತ್ತೇ ಇರಲಿಲ್ಲ. ಭಾಳ ಹುಡುಕಾಟದ ಹಾದಿ, ಆ ಜರ್ನಿ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಆ ಥರದ ನಂತರದ ಉತ್ಸಾಹಿಗಳು ಏನೇನು ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೊ ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಒಂದು ವರ್ಕ್ಶಾಪ್ ಮಾಡೋಣ ಅಂತ ಒಂದು ವೇದಿಕೆ ಕ್ರಿಯೇಟ್ ಮಾಡಿದ್ರು ಗುರು ಸರ್. ಹೇಳಿದ್ರು, ಈ ಥರ ಇದೆ, ಸಿನಿಮಾದಲ್ಲಿ ಆಸಕ್ತಿ ಇರೋರೆಲ್ಲ ಒಂದು ಕಡೆ ಗ್ಯಾದರ್ ಆಗ್ತಿದ್ದಾರೆ, ಕಲಿಕೆ ಅಂತ ಉತ್ಸಾಹ ಇರುವಂಥವ್ರು ಬರ್ತಿದ್ದಾರೆ, ನೀವು ಬಂದು ಇಲ್ಲಿವರೆಗೂ ಆಗಿರೋ ಜರ್ನಿನ ಹಂಚ್ಕೋಬೋದು ಅವ್ರ ಜೊತೆಗೆ ಅಂತಂದ್ರು. ಸೊ ನನಗೂ ಟು ರೀಕಾಲ್
2018ರಿಂದ ಫಸ್ಟ್ ಪಿಕ್ಚರು, ಅದಕ್ಕೂ ಮುಂಚೆ ಏನೇನು ಮಾಡಿದ್ವಿ, ಅದಾದ್ಮೇಲೆ ಏನೇನಾಯಿತು, ಆ ಜರ್ನಿನ ರಿಕಾಲ್ ಮಾಡ್ಕೊಳಕ್ಕೆ ನನಗೂ ಹೆಲ್ಪ್ ಆಯಿತು. ಆಮೇಲೆ ಟು ಇಂಟ್ರಾಕ್ಟ್ ವಿತ್ ದೆಮ್ ಭಾಳ ಖುಷಿ ಆಯಿತು. ಸೊ ಅವ್ರ ಜೊತೆ ಮಾತಾಡಿದ್ದು ಭಾಳ ಖುಷಿ ಆಯಿತು. ಸೊ ನೀವು ಇದನ್ನು ಮಾಡ್ತಿರೋದು ಇನ್ನೂ ಭಾಳ ಖುಷಿ ಆಗ್ತದೆ. ಪ್ಲೀಸ್ ಡೂ ಕಂಟಿನ್ಯೂ ದಿಸ್. ಆ್ಯಂಡ್ ಗಿರಿ ಸರ್ ಆಗಲಿ ಅಥವಾ ಇಲ್ಲಿರೋ ಫ್ಯಾಕಲ್ಟಿ ಆಗಲಿ, ಥಿಯೇಟ್ರಿಂದ ಬಂದಿರೋದ್ರಿಂದ ಫ್ಯಾಕಲ್ಟೀಸು, ನಾನು ಥಿಯೇಟ್ರ್ ಭಾಳ ಇಷ್ಟಪಟ್ಟು ಅಲ್ಲಿ ಒಂದಿಷ್ಟು ಸಮಯನ ಕಳೆದು ಬಂದಿರೋದ್ರಿಂದ ಅದ್ರ ಮಹತ್ವ ನಂಗೆ ಗೊತ್ತು. ಆ ಮಹತ್ವ ಎಲ್ಲರಿಗೂ ಕಲಿಕೆ ಶುರು ಮಾಡೋರಿಗೆ ಗೊತ್ತಾಗಲಿ. ಆ್ಯಂಡ್ ಸೂನ್ ನಾನು ಮತ್ತೆ ವಾಪಸ್ ಗಿರಿ ಸರ್ ಅವಕಾಶ ಕೊಟ್ಟರೆ ಅವ್ರ ನಾಟಕದಲ್ಲಿ ನಾನೊಂದು ಆ್ಯಕ್ಟ್ ಮಾಡ್ತೀನಿ. ಸೊ ಮತ್ತೆ ಐ ವುಡ್ ಲವ್ ಟು ಕಮ್ ಬ್ಯಾಕ್ ಟು ಥಿಯೇಟರ್ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿ ಥಿಯೇಟ್ರ್ ಒಟ್ಟಿಗೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಪಕ್ಕದಾಗ ಇನ್ನೊಬ್ಬರು ಸ್ಟಾರ್ ಇದ್ದಾರೆ. ಸೊ ಅವರು ಒಂದು ನ್ಯಾಷನಲ್ ಅವಾರ್ಡ್ ಸಿನಿಮಾದಲ್ಲಿ, ಡೊಳ್ಳು ಅನ್ನುವಂಥ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ನಿಭಾಯಿಸಿದ್ರು. ಡೊಳ್ಳುಗೂ ನನಗೂ ಇವ್ರಿಗೂ ಒಂದು ಕನೆಕ್ಷನ್ ಇದೆ, ಅದು ಆಫ್ ದ ಕ್ಯಾಮ್ರಾ ಆಮೇಲೆ ಮಾತಾಡೋದು. ಸೊ ಇವರೊಟ್ಟಿಗೆ ಸಮಯ ಕಳೆದಿದ್ದು, ನಿಮ್ಮೊಟ್ಟಿಗೆ ಸಮಯ ಕಳೆದಿದ್ದು ಆ್ಯಂಡ್ ನಿಮ್ಮ ಜೊತೆಗೆ ಭೇಟಿಯಾಗಿದ್ದು ಭಾಳ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೊ ಮಚ್. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಈ ಒಂದು ವರ್ಕ್ಶಾಪ್ ಏನಿದೆ, ಒಂದು ದಿನದ ವರ್ಕ್ಶಾಪ್, ಹೊಸಬರಿಗೆ, ಒಂದಷ್ಟು ಜನ ಹೊಸ ಉತ್ಸಾಹಿಗಳಿಗೆ ಸಿನಿಮಾ ಇಂಡಸ್ಟ್ರಿಲಿ ಭಾಗವಹಿಸೋದಕ್ಕೆ, ಅಂದರೆ ಜಾಯ್ನ್ ಆಗೋದಕ್ಕೆ ಹೇಗಿರುತ್ತೆ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಗುರು ಸರ್ ಹೇಳಿದಾಗ, ಅಫ್ಕೋರ್ಸ್ ಐ ಕ್ಯಾಂಟ್ ಸೇ ನೋ ಟು ಗುರು ಸರ್. ಇದೊಂದು ಬಹಳ ಒಳ್ಳೆ ಇನಿಷಿಯೇಟಿವ್ ಆ್ಯಂಡ್ ವಿತೌಟ್ ಎಕ್ಸ್ಪೆಕ್ಟೇಷನ್. ನನ್ನ ಆ್ಯಕ್ಚುಲಿ ಪೋಸ್ಟ್ ನೋಡಿದೆ ಸರ್ ನಿಮ್ಮದು, ಬಟ್ ಈ ಒಂದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಂಡಿದ್ದು ನನಗೆ ತುಂಬ ಖುಷಿ ಆಯಿತು. ನಾನು ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದಾಗಿಂದ ಹಿಡಿದು ಬಿಗ್ ಬಾಸ್ ಜರ್ನಿ ಆಗಿರ್ಬೋದು, ಒಂದು ಅರ್ಧ ಗಂಟೆ ಕಾಲ ಸ್ಟೂಡೆಂಟ್ಸ್ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದು ನನಗೆ ಒಂದಷ್ಟು ಮೆಲ್ಕು ಹಾಕೋದು ಹಾಗಾಯಿತು. ವೆಲ್, ಈ ಒಂದು ಇನಿಷಿಯೇಟಿವ್ ಮುಂದೆ ಕೂಡ ಇದೇ ರೀತಿ ನಡೀಲಿ ಸರ್. ಆ್ಯಂಡ್ ಜಿ ಅಕಾಡೆಮಿ ಏನಿದೆ, ಕ್ಲಾಸಸ್ ಇದೆ, ಅದ್ರ ಮೂಲಕ ಕೂಡ ಹೊಸ ಏನು ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಗಳಿಗೆಲ್ಲ ಕ್ಲಾಸಸ್ ಕೊಡುವಂಥ ಒಂದು ಇನಿಷಿಯೇಟಿವ್ ನಡೀತಾ ಇದೆ. ಸೊ ಗಿರಿ ಸರ್ ಕೂಡ ಇದ್ದಾರೆ, ವಂಡರ್ಫುಲ್ ಡೈರೆಕ್ಟರ್, ವಂಡರ್ಫುಲ್ ಆ್ಯಕ್ಟರ್. ಸೊ ಇವ್ರ ಜೊತೆ ಅಸೋಸಿಯೇಟ್ ಆಗಿರೋದು, ನಾನು ರಾಮರಸದಲ್ಲಿ ಆ್ಯಕ್ಟ್ ಮಾಡ್ತಿರೋದು, ನನಗೆ ಪರ್ಸ್ನಲಿ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಸೊ ಈ ಒಂದು ಇನಿಷಿಯೇಟಿವ್ಗೆ ಮುಂದೆ ಕೂಡ ಇದೇ ರೀತಿ ಕಂಟಿನ್ಯೂ ಮಾಡ್ತೀರಿ ಸರ್. ಹೊಸ ಆ್ಯಕ್ಟರ್ಸ್ಗಳಿಗೆ ಒಂದು ಒಳ್ಳೆ ವೇದಿಕೆಯನ್ನು ಕಲ್ಪಿಸ್ಕೊಡಿ. ಡೆಫಿನೆಟ್ಲಿ ನಾನು ನನ್ನ ಕರಿಯರ್ನ ಸ್ಟಾರ್ಟ್ ಮಾಡಿದಾಗ ನಾನು ಆಗಲೇ ಹುಡುಗರ ಹತ್ರ ಶೇರ್ ಮಾಡ್ತಿದ್ದೆ. ನನ್ನ ಫಸ್ಟ್ ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡಿದ್ದು ಫಸ್ಟ್ ಎಪಿಸೋಡ್ ಇವತ್ತಿಗೂ ನೋಡಿದ್ರೆ ನನಗೆ ನಗು ಬರುತ್ತೆ. ಅದಾದ ನಂತರ ಅಂದರೆ ಎಕ್ಸ್ಪೀರಿಯನ್ಸ್ ಆಗ್ತಾ ಕಲ್ತ್ಕೊಂಡು ಬಂದಿದ್ದು, ಸೀನಿಯರ್ಸ್ ಆ್ಯಕ್ಟರ್ಸ್ನ ನೋಡಿ ಅವರ ಆ್ಯಕ್ಟಿಂಗ್ ಮೂಲಕ ನೋಡಿ ಕಲ್ತ್ಕೊಂಡು ಬಂದಿದ್ದು. ಸೊ ನಮಗೆ ವೇದಿಕೆ ಅವಾಗ ಇರಲಿಲ್ಲ ಈ ರೀತಿ. ಸೊ ಇಂಥ ಒಂದು ವೇದಿಕೆ ಇದ್ದಾಗ ದಯವಿಟ್ಟು ಎಲ್ಲರೂ ಬಂದು ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟ್ಲಿ ನಿಮ್ಮ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೂಡ ಸರ್ ಕೂಡ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಕ್ಲಾಸಸ್ ತಗೋತಾ ಇದ್ರು, ನಾನು ನೋಡಿದೆ. ಅಫ್ಕೋರ್ಸ್ ಎಸ್, ಆಲ್ ದ ಬೆಸ್ಟ್ ಟು ಆಲ್ ದ ಸ್ಟೂಡೆಂಟ್ಸ್, ಇಲ್ಲಿ ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ. ಐ ಹೋಪ್ ನಿಮ್ಮ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡಿದ್ದು ನಿಮಗೂ ಕೂಡ ಹೆಲ್ಪ್ ಆಯಿತು ಅಂತ. ಸೊ ಥ್ಯಾಂಕ್ ಯು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಬಂದಿರೋದಕ್ಕೆ. ಸೊ ಗುರು ಸರ್ ನನಗೆ ಒಂದು ಅವಕಾಶ ಕೊಟ್ಟರು. ಶರತ್ ಅವರು, ನಿಮ್ಮ ಟೀಚಿಂಗ್ ತುಂಬ ಚೆನ್ನಾಗಿದೆ, ಯಾಕೆ ಇಲ್ಲಿ ಬರೋಂಥ ಮಕ್ಕಳಿಗೆ ಟೀಚಿಂಗ್ ಹೇಳ್ಬಾರ್ದು ಅಂತ. ಸೊ ಆವಾಗ ನಾನು ಪ್ರತಿಯೊಂದು ಬ್ಯಾಚಲ್ಲೂ ಮಧ್ಯದಲ್ಲಿ ಬಂದು ಮೈಂಡ್ ಫಿಟ್ನೆಸ್ ಟ್ರೈನಿಂಗನ್ನು ಕೊಡ್ತಾ ಇದ್ದೆ. ಒಬ್ಬ ಹೀರೋ ಆಗಬೇಕು ಅಂದರೆ, ಡೈರೆಕ್ಟರ್ ಆಗಬೇಕು ಅಂದರೆ 6 ಪ್ಯಾಕ್ ಇರೋದ್ರಿಂದ ಅವ್ನು ಹೀರೋ ಆಗಲ್ಲ, ಮೈಂಡ್ ಫಿಟ್ ಆಗಿರೋದ್ರಿಂದ ಹೀರೋ ಆಗ್ತಾನೆ ಅನ್ನೋದು ನನ್ನ ಕಾನ್ಸೆಪ್ಟಲ್ಲಿ ನಾನು ಟ್ರೈನಿಂಗ್ ಕೊಟ್ಟೆ. ತುಂಬ ಜನಕ್ಕೆ ಇಷ್ಟ ಆಯಿತು. ಸೊ ಅದರಲ್ಲಿ ಗುರು ಸರ್ ಒಂದು ಮಾತು ಹೇಳಿದರು, ಶರತ್ ನಾವು ಈ ಥರ ಏನೋ ಹೊಸದಾಗಿ ಮಾಡ್ಬೇಕಂತಿದ್ದೀವಿ, ನಿಮ್ಮದು ಏನಾದರೂ ಐಡಿಯಾಸ್ ಇದ್ರೆ ಹೇಳಿ ಅಂತ. ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಕನಸು ಅನ್ನೋದು ಎಲ್ಲರಿಗೂ ಇರುತ್ತೆ. ಸೊ ನಾವು ಹೀರೋ ಅಂತಂದೇಳಿ ಕನ್ನಡಿಯಲ್ಲಿ ನೋಡ್ಕೋಬೇಕಾದ್ರೆ ನಮಗೂ ಅನಿಸ್ತಾ ಇರುತ್ತೆ, ಡೈರೆಕ್ಟರ್ ಅಂತ ಅನಿಸ್ತಾ ಇರುತ್ತೆ. ಬಟ್ ಆ ಕನಸಿಗೆ ಒಂದು ರೆಕ್ಕೆ ಕೊಡೋದಕ್ಕೆ ಯಾರೂ ಇರೋದಿಲ್ಲ. ಸೊ ನಾವು ನಂಬರ್ 1 ಹೆಂಗಿದ್ರು ತಲುಪಿಬಿಡ್ತೀವಿ, ಬಟ್ ನಂಬರ್ 1 ಉಳಿಯಲ್ಲ. ನಂಬರ್ 1 ಉಳಿಯೋದಕ್ಕೆ ಗುರು ಬೇಕಾಗಿರ್ತಾರೆ, ತರಬೇತಿ ಬೇಕಾಗಿರುತ್ತೆ. ಅವ್ರು ಮಾತ್ರ ನಂಬರ್ 1 ಉಳಿತಾರೆ. ಅವರು ಗಾಡ್ ಆಫ್ ಕ್ರಿಕೆಟರ್, ಗಾಡ್ ಆಫ್ ಸಿನಿಮಾ ಈ ರೀತಿ ಅಂತ ಅನಿಸ್ಕೊತಾರೆ, ಟೈಟಲ್ ತೊಗೊತಾರೆ.
ಸೊ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಮೀಡಿಯಾಗಳು ಎಷ್ಟೆಲ್ಲ ಇವತ್ತು ನಿಜಾನು ಸುಳ್ಳಾಗ್ತಾ ಇದೆ, ಸುಳ್ಳು ನಿಜ ಆಗ್ತಾ ಇದೆ. ಹಾಗಾಗಿ ಒಬ್ಬರಿಗೆ ಈ ವೇದಿಕೆ ಮುಖಾಂತರ ಹೇಳೋದಕ್ಕೆ ನಾನು ಇಷ್ಟಪಡೋದು ಏನು ಅಂತಂದು ಹೇಳಿದ್ರೆ, ಏನೋ ಒಂದು ನಿರ್ಧಾರ ಮಾಡಬೇಕಾದ್ರೆ ಒಂದು ಹಳೆ ಹಾಡಿನಂತ ಬರುತ್ತೆ, ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ. ಸೊ ಯಾವುದೇ ಡಿಸಿಷನ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬೇಡಿ. ಸೊ ಬನ್ನಿ, ಕುತ್ಕೊಳ್ಳಿ, ಮಾತಾಡಿ. ಅದು ಜಿ ಅಕಾಡೆಮಿ ಆಗಿರಲಿ, ಒಂದು ಸಿನಿಮಾ ಆಗಿರಲಿ, ಯಾಕಂದರೆ ಎಲ್ಲರ ಕನಸು ಇಲ್ಲಿರುತ್ತೆ. ಸೊ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ನಿರ್ಧಾರ ಮಾಡೋದಕ್ಕಾಗಲ್ಲ. ಸೊ ತುಂಬ ಅದ್ಭುತವಾಗಿ ಈ ಅಕಾಡೆಮಿಯನ್ನು ಕಟ್ಟಿದ್ದಾರೆ, ತುಂಬ ಶ್ರಮ ಪಟ್ಟಿದ್ದಾರೆ. ಸೊ ನಿಧಾನಿಸಿ ಯೋಚಿಸಿ ನೋಡಿ, ನಿಮಗೆ ಇದರ ನಿಜ ಏನು ಅಂತ ತಿಳಿಯುತ್ತೆ ಹೊರತು. ಸೊ ನನ್ನ ಉದ್ದೇಶ ಇಷ್ಟ ಸ್ನೇಹಿತರೆ, ಮಧ್ಯಮ ವರ್ಗದವ್ರು ಬೆಳಿಬೇಕು, ಬಡವರ್ಗದವರು ವೇದಿಕೆ ಮೇಲೆ ಬರಬೇಕು, ಬಡವರ್ಗದವರು ಬೆಳ್ಳಿ ತೆರೆ ಮೇಲೆ ಬರಬೇಕು. ಈ ರೀತಿಯಾದಂಥ ಕನಸನ್ನು ಹೊತ್ತಿರುವಂತಹ ಗುರು ದೇಶಪಾಂಡೆ ಸರ್ ಅವ್ರಿಗೆ ಒಳ್ಳೆಯದಾಗಲಿ. ಸೊ ಇನ್ನೂ ಹೆಚ್ಚಾಗಿ ಬೆಳೀಲಿ, ಮಧ್ಯಮ ವರ್ಗದವ್ರಿಗೆ ಬೆಳೆಸಲಿ, ಬಡವರಿಗೆ ಬೆಳೆಸಲಿ, ರೈತರಿಗೆ ಬೆಳೆಸ್ರಿ, ಸ್ಟೂಡೆಂಟ್ಸ್ಗಳಿಗೆಲ್ಲ ಡೆವಲಪ್ ಆಗಲಿ, ಇವರೊಂದು ಇನ್ಸ್ಪಿರೇಷನ್ ಆಗಲಿ. ಈ ರೀತಿಯಾದಂಥ ಡಿಸಿಷನ್ ಎಲ್ಲೂ ನಮಗೆ ಬೇರೆ ಇಂಡಸ್ಟ್ರಿಯಲ್ಲಿ ಸಿಕ್ಕಿಲ್ಲ ಅಂದ್ರೆ, ಲೈಕ್ ಅದರ ವುಡ್ XYZ ವುಡ್ಡಲ್ಲಿ ಸಿಕ್ಕಿಲ್ಲ. ಸೊ ಇವತ್ತು ನಮಗೆ ಸ್ಯಾಂಡಲ್ವುಡ್ಡಲ್ಲಿ ನಮ್ಮ ಸರ್ ಇದನ್ನ ಡಿಸಿಷನ್ ತಗೊಂಡು ಒಂದು ಬೆಳೆಸುವಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಇದನ್ನು ಹೆಚ್ಚಿಗೆ ಬೆಳೀಲಿ. ಸೊ ಇಂಥ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳ ಜೊತೆಗೆ ನನಗೆ ವೇದಿಕೆ ಸಿಕ್ಕಿರೋದು ನನ್ನ ಅದೃಷ್ಟ ಅಂತಲೇ ಹೇಳ್ತೀನಿ. ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್, ಗಾಡ್ ಅಂಡ್ ಗುರು ಸರ್ ಈ ಅಪಾರ್ಚುನಿಟಿ ಕೊಟ್ಟಿರೋರಿಗೆ, ಹಾಗೂ ಮೀಡಿಯಾದವರು. ಥ್ಯಾಂಕ್ ಯು ವೆರಿ ಮಚ್. ಜಿ ಅಕಾಡೆಮಿ ಶುರುವಾಗಿತ್ತು, ಆವಾಗಿಂದಲೂ ನಾನು ಇಲ್ಲಿ ಆ್ಯಸ್ ಫ್ಯಾಕಲ್ಟಿ ಮೆಂಬರ್ ಆಗಿ, ಆಮೇಲೆ ಉಳಿದ ಕೋಆರ್ಡಿನೇಟರ್ ಆಗಿಕೊಂಡು ಬೇರೆ ಬೇರೆ, ಅಂದರೆ ಯಾವುದೋ ಒಂದು ಪೊಸಿಷನ್ ಇಲ್ಲ, ಬಟ್ ಒಂದು ನಿರ್ದಿಷ್ಟವಾದ ಪಾತ್ರ ಇಲ್ಲದೆ ಎಲ್ಲ ಪಾತ್ರಗಳನ್ನು ಮಾಡ್ತಾ ಬರ್ತಾ ಇದ್ದೀನಿ. ಸೊ ಇಲ್ಲಿ ಕೊನೆಗೆ ಅವ್ರಿಗೇನು ನಾವು ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾ ಇದ್ವಿ, ಆಗಲೂ ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ. ಈಗ ಅದು ಶಾರ್ಟ್ ಫಿಲ್ಮು ಕಳೆದ ಬ್ಯಾಚಿಂದಾಗಿ ದೊಡ್ಡ ಫಿಲ್ಮ್ ಆಗಿ ರೂಪುಗೊಳ್ಕೊಂಡು ಏನು ಅಂದ್ಕೊಂಡಿದ್ವಿ ದಟ್ ಒಂದು ಇನ್ಸ್ಟಿಟ್ಯೂಟ್ ಆಗಿ ಹುಡುಗರು ಬಂದು ಸೇರಿಕೊಂಡ್ರೆ ಕೊನೆಗೆ ಅವ್ರಿಗೆ ಹೊರಗಡೆ ಹೋಗ್ಬೇಕಾದ್ರೆ ಬರೀ ಒಂದು ಡಿಗ್ರಿ ಕೊಡೋದಕ್ಕಿಂತ ಹೆಚ್ಚಾಗಿ ಒಂದು ಫಿಲ್ಮ್ ಮಾಡಿ ಕೊಡಬೇಕು ಅನ್ನೋದು ಅದು ಕಳೆದ ಬ್ಯಾಚಿಂದ ಸಾರ್ಥಕವಾಗ್ತಾ ಇದೆ. ಸೊ ಇನ್ನು ಮುಂದೆ ಕೂಡ ಅದು ಹೋಗಬೇಕು ಅನ್ನೋ ಲಕ್ಷಣದಲ್ಲಿ ಇದು ನೀವು ನಂತರದ ಬ್ಯಾಚ್. ಸೊ ಅದು ಹೆಚ್ಚಿನ ಜವಾಬ್ದಾರಿ ನಮ್ಮ ಮೇಲಿದೆ, ಯಾಕಂದರೆ ನಾವೊಂದು ಅನ್ರಿಯಲೈಸೇಬಲ್ ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿ ಅದನ್ನು ಮುಟ್ಟಕ್ಕೆ ನಾವೇ ಹರಸಾಹಸ ಪಡ್ತಾ ಇದ್ವಿ. ಆ್ಯಂಡ್ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗ್ತಾ ಇರುತ್ತೆ. ರೀಸೆಂಟಾಗಿ ನೀರಜ್ ಚೋಪ್ರಾ ಬೆಳ್ಳಿ ಗೆದ್ಬಿಟ್ಟ, ನಮಗೇನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಯಾಕಂದರೆ ಆ ಮನುಷ್ಯನೇ ಅವನ ಲೆವೆಲ್ನ ಯಾವ ಮಟ್ಟಕ್ಕೆ ಏರಿಸ್ಬಿಟ್ಟ ಅಂದರೆ ಗೋಲ್ಡ್ ಬಿಟ್ಟು ಇನ್ನೇನು ಕಡಿಮೆ ಬರೋಕ್ಕಾಗೋದೇ ಇಲ್ವಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇದು ಈ ಹೊಸ ಬ್ಯಾಚು ಸ್ವಲ್ಪ ಭಯದ ಬ್ಯಾಚ್ ನಮಗೆ, ಯಾಕಂದರೆ ಇನ್ನು ಏನೇ ಮಾಡಿದರೂ ಕೂಡ ನಮ್ಮ ಹಿಂದಿನ ಬ್ಯಾಚ್ಗಿಂತ ನಾವು ಹೆಚ್ಚನ್ನೇ ಮಾಡಬೇಕು ಅನ್ನೋದು ಆ್ಯಸ್ ಅಕಾಡೆಮಿಯಾಗಿ ನಮ್ಮ ಮೇಲೆ ನಾವೇ ಹಾಕ್ಕೊಂಡಿರುವ ಒತ್ತಡ ಆಗಿದೆ. ಸೊ ಆ ಒತ್ತಡ ನಮ್ಮ ಮೇಲೆ ಹಾಕಿ ನಮ್ಮನ್ನು ಆನ್ ದ ಟೋಸ್ ಇಟ್ಟು ಇನ್ನೂ ಹೆಚ್ಚಿನ ಶ್ರಮಿಸ್ಲಿಕ್ಕೋಸ್ಕರ ಬಂದಂಥ ಎಲ್ಲ ಹೊಸ ಹುಡುಗ ಹುಡುಗಿಯರಿಗೂ ವಂದನೆಗಳು, ಧನ್ಯವಾದಗಳು. ಮತ್ತು ಯಾವತ್ತು ಮಾಧ್ಯಮಿಕರು ನಮ್ಮ ಜೊತೆಗೆ ಇದ್ರಿ, ಇನ್ನು ಮುಂದೆ ಕೂಡ ನಮ್ಮ ಎಲ್ಲ ಪ್ರಯತ್ನಗಳನ್ನು ಹೀಗೆ ಬೆನ್ತಟ್ಟಿ ಶ್ಲಾಘಿಸ್ತೀರಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಅಂದರೆ ಒಂದು ಪ್ಲ್ಯಾನ್ ಮಾಡ್ತೀವಿ, ಏನೋ ಒಂದು ಹೊಸದಾಗಿ ಏನಾದರೂ ಒಂದು ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನ್ ಮಾಡ್ತೀವಿ. ಅಂದರೆ ಇವತ್ತಿರೋ ಇಂಡಸ್ಟ್ರಿ ಅಂದರೆ ಈ ಒಂದು 7 ತಿಂಗಳಿಂದ ಸ್ಯಾಂಡ್ಲ್ವುಡ್ ಸ್ವಲ್ಪ ಏನೋ ಸಿನಿಮಾಗಳು ತುಂಬ ದೊಡ್ಡ ಬಿಗ್ ಹಿಟ್ ಆಗಲಿಲ್ಲ, ಇಂಡಸ್ಟ್ರಿ ಎಲ್ಲೋ ನಾವು ಕಳೆದೋಗ್ಬಿಡ್ತಾ ಇದ್ದೀವಿ ಅನ್ನೋ, ಕನ್ನಡ ಇಂಡಸ್ಟ್ರಿ ಒಳಗಡೆ ಎಂಟ್ರಿ ಆಗೋದು ಕಷ್ಟ ಏನೋ, ಅಂದರೆ ಫೈನಾನ್ಸ್ಲಿ ಇರ್ಬೋದು, ಪ್ರತಿಯೊಂದರಲ್ಲೂ ಇರ್ಬೋದು. ಈ ಥರದ್ರಲ್ಲಿ ಹೊಸಬರಿಗೆ ಬರೋರಿಗೆ, ಅಂದರೆ ಎಲ್ಲ ಬಿಸ್ನೆಸ್ಸಲ್ಲೂ ಪ್ರಾಫಿಟ್ ಇರುತ್ತೆ, ಲಾಸ್ ಇರುತ್ತೆ, ಎಲ್ಲಾದರೂ ಇರುತ್ತೆ. ಅದರ ಅಂದರೆ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಏನಿರುತ್ತೆ ಅಂತಂದರೆ ಭಯ ಅನ್ನೋದು ಜಾಸ್ತಿ ಇರುತ್ತೆ, ಮತ್ತು ಕಳ್ಕೊಳ್ಳೋ ಲಾಸು ಜಾಸ್ತಿ ಬರುತ್ತೆ. ಬಿಕಾಸ್ ಏನು ಅಂತಂದರೆ ಸರಿಯಾದಂಥ ಎಜುಕೇಷನ್ ಇಲ್ಲದೇ ನಾವು ಸಿನಿಮಾ ಇಂಡಸ್ಟ್ರಿ ಒಳಗಡೆಗೆ ಎಂಟ್ರಿ ಆಗ್ತಾ ಇರೋರಿಗೆ ನಾನು ಪರ್ಟಿಕ್ಯುಲರ್ ಆಗಿ ಈ ಒಂದು 1 ಡೇ ವರ್ಕ್ಶಾಪ್ ಮಾಡಬೇಕಂತ ಡಿಸೈಡ್ ಮಾಡಿದ್ದು. ಅಂದರೆ ಸಿನಿಮಾ ಅಂತಂದರೆ ಒಂದು ಏನಂದರೆ ದುಡ್ಡಿರುತ್ತೆ, ಇನ್ನೊಂದು ಗ್ಲಾಮರ್ ಫೀಲ್ಡ್ ಇದು ಅನ್ನೋದೊಂದು ಆಸೆ ಇರುತ್ತೆ, ಇನ್ನೊಂದು ಯಾರಾದರೂ ಅಸಿಸ್ಟೆಂಟ್ ಡೈರೆಕ್ಟ್ರು ಹೋಗ್ಬಿಟ್ಟು ಏನೆಲ್ಲ ವಿಷಯಗಳನ್ನು ಅವನಿಗೆ ಸುಳ್ಳು ಹೇಳಿ ಒಂದು ಸಿನಿಮಾ ಮಾಡೋಕ್ಕೆ ಪಾಸಿಬಲ್ ಇರುತ್ತೋ ಅದನ್ನೆಲ್ಲ ಮಾಡಿ ಕೊನೆಗೆ ಸಿನಿಮಾ ರಿಲೀಸ್ ಆದಮೇಲೆ ಸಿನಿಮಾ ಇಂಡಸ್ಟ್ರಿನ ಬೈಕೊಂಡು ಸಿನಿಮಾ ಇಂಡಸ್ಟ್ರಿ ಅಂದರೆ ಹಿಂಗೆ ಅಂತ ಹೇಳ್ಕೊಂಡು ಹೋಗೋರೆ ತುಂಬ ಜನ ಸಿಗ್ತಾರೆ. ಅದನ್ನೇ ನಾವು ಇಂಡಸ್ಟ್ರಿ ಒಳಗಡೆ ಬರಬೇಕಪ್ಪ ಅಂತಂದರೆ ಸಾಕಷ್ಟು ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ಸ್ಟಡಿ ಮಾಡಿ ನಾವು ಮಾಡ್ತಾ ಇರೋ ಸಿನಿಮಾ ಯಾವ ಹೀರೋಗೆ ಮಾಡ್ತಾ ಇದ್ದೀವಿ, ಅವ್ರ ಸಿನಿಮಾ ಬಜೆಟ್ ಏನಿತ್ತು, ಅವ್ರ ಹಿಂದಿನ ಸಿನಿಮಾ ಏನು ಸ್ಕೋರ್ ಮಾಡಿದೆ,
ಮುಂದೆ ಯಾವ ಥರ ಬಿಸ್ನೆಸ್ ಮಾಡಬೇಕು ಅನ್ನೋದು ಏನೇನೂ ಪ್ಲ್ಯಾನ್ ಮಾಡ್ಕೊಳ್ಳಲ್ಲ. ಸಿನಿಮಾ ಮುಗಿದು ಆದಮೇಲೆ ಇಷ್ಟು ಬಜೆಟ್ ಆಗೋಯ್ತು ಸಿನಿಮಾಗೆ, ಇದನ್ನ ಹೆಂಗೆ ರಿಟರ್ನ್ ಮಾಡೋದು ಅನ್ನೋದೇ ಪ್ರತಿಯೊಬ್ಬರು ದುಡ್ಡು ಹಾಕಿದವ್ರು ಯೋಚನೆ ಮಾಡ್ತಾರೆ. ಆದರೆ ಕನ್ನಡ ಇಂಡಸ್ಟ್ರಿ ಹಿಂಗಿರೋದಕ್ಕೆ ನಾನು ಹೇಳೋದೇನೆಂದರೆ ಏನನ್ನೂ ತಿಳ್ಕೊಂಡು ಬರದೇ ಇರೋದೆ. ಅದರಿಂದ ನಾವು ಒಂದು ವರ್ಕ್ಶಾಪ್ ಮಾಡೋಣ, 1 ಡೇ ವರ್ಕ್ಶಾಪ್ ಮಾಡೋಣ, ಇಂಡಸ್ಟ್ರಿಯಲ್ಲಿರುವಂಥ ಎಕ್ಸ್ಪರ್ಟ್ಸ್ ಬಂದ್ಬಿಟ್ಟು ಒಂದು ಸ್ವಲ್ಪ ಅವ್ರ ಹತ್ರ ಮಾತಾಡಿದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ನಾಲೆಜ್ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಇದು 1 ಡೇ ವರ್ಕ್ಶಾಪ್ ಮಾಡಿದ್ವಿ. ಇಲ್ಲಿ ಬಂದಿರುವಂಥ ಸ್ಟೂಡೆಂಟ್ಸ್ಗೂ ಮತ್ತು ಅದನ್ನು ಈ ಮಾಧ್ಯಮದವರ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂತಂದರೆ, ಸಿನಿಮಾ ಇಂಡಸ್ಟ್ರಿ ತುಂಬ ಒಳ್ಳೆ ಇಂಡಸ್ಟ್ರಿ. ನಾವು 16 ಕೋಟಿಲಿ ಮಾಡಿದಂಥ ಕಾಂತಾರ ಸಿನಿಮಾ 400 ಕೋಟಿ ಮಾಡುತ್ತೆ, 120 ಕೋಟಿಲಿ ಮಾಡಿದಂಥ ಒಂದು KGF ಸಿನಿಮಾ 1200 ಕೋಟಿ ಮಾಡುತ್ತೆ. ಇದು ಯಾವ ಇಂಡಸ್ಟ್ರಿಯಲ್ಲೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮಾತ್ರನೇ ಇಂಥ ದೊಡ್ಡ ಪಾಸಿಬಲ್ ಇರುವಂಥದ್ದು ನಮ್ಮ ಇಂಡಸ್ಟ್ರಿಯಲ್ಲೇ ಇರೋದು. ಅದರಿಂದ ಇಲ್ಲಿ ಪಾಸಿಬಲ್ ಅವ್ರಿಗೆ ಆಗಿದೆ ಅಂತಂದರೆ ನಮ್ಗೆ ಯಾಕೆ ಆಗಬಾರ್ದು ಆ ಪಾಸಿಬಲ್ಲು, ನಾವ್ಯಾಕೆ ಅದನ್ನು ಮಾಡೋಕ್ಕಾಗಲ್ಲ ಅನ್ನೋದನ್ನು ಯೋಚನೆ ಮಾಡಿಕೊಂಡು ಸ್ವಲ್ಪ ಇಂಡಸ್ಟ್ರಿಗೆ ಪ್ರಿಪೇರ್ ಆಗಿ ಚೆನ್ನಾಗಿ ಒಳಗಡೆ ಹೋದರೆ ತುಂಬ ಒಳ್ಳೆಯದು ಅನ್ನೋದಕ್ಕೋಸ್ಕರ ಇವತ್ತು ಸಾಕಷ್ಟು ಜನ ಸ್ಟೂಡೆಂಟ್ ಬಂದಿದ್ದಾರೆ. ನಮ್ಮ ಜಿ ಅಕಾಡೆಮಿ 2019ಇಂದ 2024 5 ಇಯರ್ಸಿಂದ ನಾವು ಇಲ್ಲಿ ಅಕಾಡೆಮಿ ನಡೆಸ್ತಾ ಇದ್ವಿ. ಇದರಲ್ಲಿ ಆ್ಯಕ್ಟಿಂಗು, ಡೈರೆಕ್ಷನ್ನು, ಅದ್ರ ಜೊತೆಗೆ ಆ್ಯಕ್ಟಿಂಗ್ ಜೊತೆಗೆ ಬೇರೆ ಬೇರೆ ಡ್ಯಾನ್ಸು, ಫೈಟು, ಯೋಗ ಈ ಥರದ್ದನ್ನೆಲ್ಲ ಮಾಡ್ತಾಯಿದ್ವಿ. ಇದನ್ನು ಕಲಿಸ್ಕೊಂಡು ಇಲ್ಲಿವರೆಗೂ 5 ವರ್ಷ ಬರ್ತಾಯಿದ್ವಿ. 10 ಬ್ಯಾಚು ಇಲ್ಲಿವರೆಗೂ ನಾವು ಕಂಪ್ಲೀಟ್ ಮಾಡಿದ್ವಿ. ಒಂದು ಲಾಸ್ಟ್ ಇಯರ್ 2021ನಲ್ಲಿ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ. ಏನು ಅಂತಂದರೆ, ಇಲ್ಲಿ ಆ್ಯಕ್ಟಿಂಗ್ ಅಂತ ಕಲಿಯೋಕ್ಕಂತ ಬರ್ತಾರೆ, ಅವ್ರ ಫ್ಯೂಚರ್ ಏನು ಅಂತ ಯೋಚನೆ ಮಾಡಿದಾಗ ಅವ್ರಿಗೊಂದು ಫ್ಯೂಚರ್ ಫಿಲಮ್ ಮಾಡೋಣ ಅಂತ ಯೋಚನೆ ಮಾಡಿದ್ವಿ. ಅದೇ ನಾವು ಲಾಸ್ಟ್ ಒಂದು 2021ನಲ್ಲಿ ಸ್ಟಾರ್ಟ್ ಮಾಡಿ 2022ಅಲ್ಲಿ ರಿಲೀಸ್ ಆಯಿತು ಪೆಂಟಗನ್ ಅಂತ. ಅದರಲ್ಲಿ ಸಾಕಷ್ಟು ಜನ ನಮ್ಮ ಅಕಾಡೆಮಿ ಹುಡುಗರು ಆ್ಯಕ್ಟ್ ಮಾಡಿದ್ರು. ಅದ್ರ ಜೊತೆಗೆ ಬೇರೆ ಬೇರೆ ಹುಡುಗರೆಲ್ಲ ಆ್ಯಕ್ಟ್ ಮಾಡಿದ್ರು. ಪೆಂಟಗನ್ನಲ್ಲಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರೆಲ್ಲ ಇವತ್ತು ಬೇರೆ ಬೇರೆ ಕಡೆ ಸಿನಿಮಾಗಳಲ್ಲಿ, ಸೀರಿಯಲ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅದನ್ನು ಮುಂದುವರೆದ ಭಾಗ ಅಂತ ನಾವು ರಾಮರಸ ಅಂತ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ. ಅದರಲ್ಲಿ ಒಂದು ಮುಖ್ಯವಾದ ಒಂದು 15 ಪಾತ್ರಗಳು ನಮ್ಮ ಸ್ಟೂಡೆಂಟ್ಸು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕಾರ್ತಿಕ್ ಮೇನ್ ಲೀಡಲ್ಲಿ ಮಾಡ್ತಾ ಇದ್ದಾರೆ ರಾಮರಸದಲ್ಲಿ. ಇದು ಅಂದರೆ ಏನಾಗುತ್ತೆ ಅಂತಂದರೆ, ದುಡ್ಡಿರೋರು ಒಂದು 5 ಕೋಟಿ 6 ಕೋಟಿ ಹಾಕ್ಬಿಟ್ಟು ಅವ್ರ ಅಪ್ಪ ಸಿನಿಮಾ ಮಾಡಿಬಿಡ್ತಾರೆ. ಈ ರಿಯಲ್ ಎಸ್ಟೇಟ್ ಓನರ್ಸ್ ಇರ್ಬೋದು, ಪ್ರೊಡ್ಯೂಸರ್ ಮಕ್ಕಳಿರ್ಬೋದು, ಪ್ರತಿಯೊಬ್ಬರು ಈಸಿಯಾಗಿ ಹೀರೋ ಆಗ್ತಾರೆ. ಅಂದರೆ ಹೀರೋ ಆಗಷ್ಟೇ ಕೆಪಾಸಿಟಿ ಇರುವಂಥ ಮಧ್ಯಮ ವರ್ಗದವರು, ನಾವು ಹೇಳ್ದಂಗೆ ಶರತ್ ಅವ್ರು ಹೇಳ್ದಂಗೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸಿಂದ, ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋನು, ಇವರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಬಂದಿರೋದು, ಇವರು ಅಲ್ಲಿಂದನೇ ಬಂದಿರೋದು. ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಟ್ಯಾಲೆಂಟ್ ಇರುತ್ತೆ. ಸಿನಿಮಾದಲ್ಲಿ ಆಡಿಷನ್ಸ್ಗಳಿಗೆಲ್ಲ ಹೋಗಿ ಕೊಡ್ತಾರೆ. ಏನೋ ಒಂದು ಫ್ರೆಂಡ್ ರೋಲ್ ಸಿಗುತ್ತೆ, ಇನ್ನೆಲ್ಲೋ ಒಂದು ಜೂನಿಯರ್ ಆರ್ಟಿಸ್ಟ್ ಸಿಗುತ್ತೆ, ಈ ಥರದ್ದು ರೋಲ್ಗಳೇ ಸಿಗುತ್ತೆ. ಆದರೆ ಹೀರೋ ಆಗೋದು ಯಾವಾಗ? ನಾನು ಮಿಡ್ಲ್ ಕ್ಲಾಸಿಂದ ಬಂದಿದ್ದೀನಿ, ನಾನು ಯಾವಾಗ ಹೀರೋ ಆಗೋದು ಅಂತ ತುಂಬ ಜನರು ಕನಸಿರುತ್ತೆ. ನಾನು ಒಬ್ಬ ಹೀರೋ ಹೇಳ್ತಾ ಇದ್ದೀನಿ, ಹೀರೋಯಿನ್ ಹೇಳ್ತಾ ಇದ್ದೀನಿ, ಡೈರೆಕ್ಟರ್ ಹೇಳ್ತಾ ಇದ್ದೀನಿ, ಎಲ್ರಿಗೂ ಹೇಳ್ತಾ ಇದ್ದೀನಿ. ಮಿಡ್ಲ್ ಕ್ಲಾಸಿಂದ ಬಂದಿರೋರು ಹೀರೋ ಆಗಲೇಬೇಕು ಅಂತಂದರೆ ಗುರು ದೇಶಪಾಂಡೆ ಹತ್ರ ಬನ್ನಿ, ನಾನು ಹೀರೋ ಮಾಡ್ತೀನಿ ನಿಮ್ಮನ್ನು ಡೆಫಿನೆಟ್ ಆಗಿ. ಆದರೆ ನಿಜ ಇದನ್ನೇನೆಂದರೆ ಒಂದು 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 ಬ್ಯೂಟಿಫುಲ್ ಆದಂಥ ಒಂದು ಕನ್ಸ್ಟ್ರಕ್ಟ್ ಮಾಡಿದ್ವಿ. 6 ಮಂತ್ಸ್ ಆ್ಯಕ್ಟಿಂಗ್ ಟ್ರೈನಿಂಗ್ ಅಂತ ಒಂದು ಕೋರ್ಸ್ನ ಡಿಸೈನ್ ಮಾಡಿದ್ವಿ. ಅದರಲ್ಲಿ ಏನಂದರೆ 3 ತಿಂಗಳು ನಾವು ಅವ್ರನ್ನ ಟ್ರೈನ್ ಮಾಡ್ತೀವಿ, ನಾವೇ ಅವ್ರನ್ನ ಟ್ರೈನ್ ಮಾಡ್ತೀವಿ ಎಲ್ಲ ರೀತಿಯಲ್ಲೂ. ನಮ್ಮ ಸ್ಕ್ರಿಪ್ಟಿಗೆ ಏನು ಬೇಕು ಅದನ್ನು ಅವ್ರನ್ನ 3 ಮಂತ್ಸ್ ಅವ್ರನ್ನ ಟ್ರೈನ್ ಮಾಡ್ತೀವಿ. ಅದಾದಮೇಲೆ 3 ಮಂತ್ಸು ಒಂದು ಫ್ಯೂಚರ್ ಫಿಲಮ್ ಮಾಡ್ತೀವಿ. ಈ ರಾಮರಸ ಫ್ಯೂಚರ್ ಫಿಲ್ಮ್ನ ಗಿರಿ ಸರ್ ಮಾಡ್ತಾ ಇದ್ದಾರೆ. ಇವಾಗ 4ನೇ ಪ್ರೊಡಕ್ಷನ್ ನಮ್ಮದು ಜಿ ಸಿನಿಮಾಸ್ದು. ಇವಾಗ ನೆಕ್ಸ್ಟ್ ಇನ್ನೊಂದು 5ನೇ ಪ್ರೊಡಕ್ಷನ್ ಶುರು ಮಾಡ್ತೀವಿ. ಅದನ್ನು ಒಬ್ಬರು ಡೈರೆಕ್ಟರ್ ಮಾಡ್ತಾರೆ, ಕನ್ನಡದಲ್ಲಿರುವಂಥ ಒಬ್ಬರು ಡೈರೆಕ್ಟರ್ ಮಾಡ್ತಾರೆ. ಯಾರೆಲ್ಲ ಮಧ್ಯಮ ವರ್ಗದಲ್ಲಿದ್ದೀರಾ, ನಾನು ಹೀರೋ ಆಗಲೇಬೇಕು, ನನ್ನ ಹತ್ರ ಅಷ್ಟು ಟ್ಯಾಲೆಂಟ್ ಇದೆ ಅನ್ನೋರು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವ್ರನ್ನ ಇಟ್ಕೊಂಡು ನೆಕ್ಸ್ಟು ಪ್ರೊಡಕ್ಷನಲ್ಲಿ ಅವ್ರಿಗೊಂದು ಸಿನಿಮಾ ಮಾಡ್ಬೋದು. ದಯವಿಟ್ಟು ಇದನ್ನು ನೋಡೋರು ಹೇಳ್ತಾ ಇದ್ದೀನಿ, ಫ್ರೀ ಇರೋದಿಲ್ಲ, ಇದಕ್ಕೊಂದು ಸ್ವಲ್ಪ ಕಾಸ್ಟ್ ಇರುತ್ತೆ. ಕಾಸ್ಟನ್ನ ನಾನು ಹೆಂಗೆ ಹೇಳ್ತೀನಿ ಅಂತಂದರೆ, ನಮ್ಮ ಲೈಫಲ್ಲಿ ತುಂಬ ಒಂದು ಡ್ರೀಮ್ ಇರುತ್ತೆ. ಅಂದರೆ ಒಬ್ಬನಿಗೆ ಏನಾಗಬೇಕಪ್ಪ ಅಂದ್ರೆ, ನಾನು ಡಾಕ್ಟರ್ ಆಗಬೇಕು ಅನ್ನೋ ಒಂದು ಡ್ರೀಮ್ ಇರುತ್ತೆ. ಅವ್ನು ಹೋಗ್ಬಿಟ್ಟು 5 ವರ್ಷ MBBS ಮಾಡ್ತಾನೆ, 2 ವರ್ಷ MD ಮಾಡ್ತಾನೆ. ಇದಕ್ಕೆ ಅವನಿಗೆ ಒಂದು ಮಿನಿಮಮ್ ಒಂದು 75 ಲಕ್ಷ, 1 ಕೋಟಿಯಷ್ಟು ಖರ್ಚಾಗುತ್ತೆ. ಅದಾದಮೇಲೆ ಅವ್ನು ಡಾಕ್ಟರ್ ಆಗ್ತಾನೆ. ನಾವು ರೋಡಲ್ಲಿ ಹೋಗ್ಬಿಟ್ಟು ಒಂದು ಪೆಟ್ಟಿ ಶಾಪ್ ಇಡಬೇಕಂತಂದ್ರೆ ಮಿನಿಮಮ್ ಇವತ್ತು ಒಂದು 5 ಲಕ್ಷ ಬೇಕು. ಅಂದರೆ ಹೋಲ್ ಲೈಫ್ ನಾನು ಒಬ್ಬ ಹೀರೋ ಆಗಬೇಕು ಅಂತಂದರೆ ಅದಕ್ಕೊಂದು ಸ್ವಲ್ಪ ನಾವು ಎಕ್ಸ್ಪೆನ್ಸಿವ್ ಮಾಡಲೇಬೇಕಾಗತ್ತೆ. ಆ ಎಕ್ಸ್ಪೆನ್ಸಿವ್ ಇರುತ್ತೆ. ಆ ಎಕ್ಸ್ಪೆನ್ಸನ್ನ ಸ್ವಲ್ಪ ಇಟ್ಕೊಂಡು ನಾವು ಅವ್ರನ್ನ ಫ್ಯೂಚರ್ ಫಿಲಮಲ್ಲಿ ಹೀರೋ ಆಗಿ, ಡೈರೆಕ್ಟರ್ ಆಗಿ ಮಾಡ್ತಾಯಿದ್ದೀವಿ. ಆ ಥರ ಆಸೆಗಳು ಇರೋರಿಗೆ, ಏನೂ ನಾಲೆಜ್ ಇಲ್ಲದೆ ಸಿನಿಮಾ ಇಂಡಸ್ಟ್ರಿ ಒಳಗಡೆಗೆ ಹೋಗದೆ ಒಂದು ಸ್ವಲ್ಪ ಕಲ್ತ್ಕೊಂಡು ಇಂಡಸ್ಟ್ರಿ ಒಳಗಡೆ ಹೋಗೋಣ ಅನ್ನೋದಕ್ಕೋಸ್ಕರ
ನಾವು ಈ ಮೀಟ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಜನ ಸ್ಟೂಡೆಂಟ್ಸ್ ಬಂದಿದ್ದಾರೆ. ನನಗೆ ಖುಷಿ ಆಗ್ತಾ ಇರೋದೇನು ಅಂತಂದರೆ, ನಾವು ಒಂದು 1 ವೀಕ್ ಮಾತ್ರ ಇದನ್ನು ಮಾಡ್ತೀವಿ ಅಂತ ಬಿಫೋರೇ ರಿಲೀಸ್, ಅಂದರೆ ಒಂದು ಪ್ರಮೋಷನ್ ಮಾಡಿದ್ವಿ, ಅಂದರೆ ಒನ್ ವೀಕ್ ಬಿಫೋರ್ ಮಾಡಿದ್ವಿ. ಅಂದ್ರೂ ಒಂದು 50 ಜನ ಸ್ಟೂಡೆಂಟ್ ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ. ಅವರೆಲ್ಲ ಕಲ್ತ್ಕೊಂಡು ಹೋಗಬೇಕಂತ ಇಂಡಸ್ಟ್ರಿಗೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಮೂಲಕ ಇವತ್ತು ಕನ್ನಡ ಇಂಡಸ್ಟ್ರಿ ಇನ್ನೂ ಮೇಲೆ ಗ್ರೋತ್ ಆಗಬೇಕು ಅಂತಂದರೆ ಮೀಡಿಯಾ ಸಹಾಯ ಇಲ್ಲದೆ ಚಾನ್ಸೇ ಇಲ್ಲ. ಅದರಿಂದ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದೇನೆಂದರೆ, ಹೊಸದಾಗಿ ಬರ್ತಾ ಇರುವಂಥ ಸ್ಟೂಡೆಂಟ್ಸ್ಗೆ ಮತ್ತು ಇಂಡಸ್ಟ್ರಿಗೆ ಬರ್ತಾ ಇರುವಂಥವ್ರಿಗೆ ಹೆಚ್ಚು ಸಪೋರ್ಟ್ ಮಾಡಿ ಮತ್ತು ಅವ್ರನ್ನೆಲ್ಲರೂ ಸ್ವಲ್ಪ ಎಜುಕೇಷನ್ ಮಾಡ್ಕೊಂಡು ಬನ್ನಿ ಅಂತ ನಿಮ್ಮ ಮೂಲಕ ಹೋಗಲಿ. ಆವಾಗ ನಾವೆಲ್ಲ ಬೆಟರ್ ಇಂಡಸ್ಟ್ರಿನ ನಾವು ನೋಡ್ಬೋದು. ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಬಿಕಾಸ್ ಏನಂದರೆ, ಕನಸು ಕಾಣೋದು ಒಬ್ಬ ಈಸಿ, ಆದರೆ ಆ ಕನಸಿಗೆ ಪ್ರತಿಯೊಬ್ಬರು ಸಾಥ್ ಕೊಡೋದು ತುಂಬ ದೊಡ್ಡ ವಿಷಯ. ಅವರು ತುಂಬ ಇಂಪಾರ್ಟೆಂಟು. ಇಲ್ಲಿ ಬಂದಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಥ್ಯಾಂಕ್ ಯು. ನಮಸ್ತೆ.